ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತು ಯಾವುದೇ ಕಟ್ಟಿಂಗ್ ಹೇಳ್ಕೊಡ್ತಿಲ್ಲ, ಆದರೆ ನಿಮಗೆಲ್ಲ ಟೈಲರ್ಸ್ಗಳು ನನ್ನ ವೀಡಿಯೋಸ್ ತುಂಬ ನೋಡೋದ್ರಿಂದ ಅವರಿಗೆಲ್ಲ ಒಂದು ಒಳ್ಳೆ ಮೋಟಿವೇಶನ್ ಆಗೋ ಥರ ಕೆಲವೊಂದು ಮಾತುಗಳನ್ನು ಹೇಳ್ತೀನಿ. ಏನಂತ ಅಂದರೆ, ಯಾರಿರಲಿ ಯಾರು ಇರಲಿ ನನ್ನ ಕೆಲಸ ಅಂತೂ ಸಾಕ್ತಾ ಇರುತ್ತೆ. ಯಾಕಂತ ಈ ಮಾತು ಹೇಳಿದೆ ಅಂದರೆ, ಯಾಸ್ಮಿನ್ನು ಈ ಕೆಲಸಕ್ಕೆ ಬರ್ತಾ ಇಲ್ವಲ್ಲ, ಹಾಗಾಗಿ ಅಂದರೆ ಅವಳು ಕೆಲಸ ಏನೂ ಬಿಟ್ಟಿಲ್ಲ. ಅಂದರೆ ಅವಳು ಫಸ್ಟಿಗೆ ಕೆಲಸ ಮಾಡ್ತಿರೋ ಶಾಪಿಗೆ ಹೋಗ್ತಾ ಇದ್ದಾಳೆ. ಹಾಗೆ ನಂಗೆ ತುಂಬ ಜನ ಆವತ್ತೊಂದು ವೀಡಿಯೋ ಹಾಕಿದ್ದೆ ನಾನು, ಯಾಸ್ಮಿನು ನಾಳೆಯಿಂದ ಕೆಲಸಕ್ಕೆ ಬರ್ತಿಲ್ಲ ಅಂತೇಳಿ. ಆ ವಿಡಿಯೋ ನೋಡಿಬಿಟ್ಟು ನನಗೆ ತುಂಬ ಜನ ಕಾಲ್ ಮಾಡಿದರು, ಹಾಗೆ ಮೆಸೇಜ್ ಸಹಿತ ಮಾಡಿದರು. ಏನಂತಂದರೆ, ಅಕ್ಕ ನಿಮಗೆ ಸ್ವಲ್ಪ ಕಷ್ಟ ಆಗಲ್ವಾ ಯಾಸ್ಮಿನ್ ಬರಲಿಲ್ದ್ರೆ ಅಂತ ಹೇಳಿದರು. ಹಾಗೆಯೇ ಪಾಪ ಇನ್ನೂ ಕೆಲವು ನನ್ನ ಸಿಸ್ಟರ್ಸ್ಗಳೆಲ್ಲ ಏನು ಹೇಳಿದ್ರು ಅಂದರೆ, ಅಕ್ಕ ನಾವು ಬರೋದಾ ಅಂತ ಕೇಳಿದ್ರು. ತುಂಬಾ ಖುಷಿ ಆಯಿತು, ನನ್ನ ಮೇಲೆ ಎಷ್ಟು ಕನ್ಸರ್ನ್ ಇದೆ, ಹಾಗೆ ನಾನು ಯಾಸ್ಮಿನ್ ಮಾಡ್ತಿರೋ ವೀಡಿಯೋಗಳನ್ನೆಲ್ಲ ಹೇಗೆ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ಕೊಂಡು ನಂಗೆ ತುಂಬಾ ಖುಷಿ ಆಯಿತು. ಯಾಸ್ಮಿನು ಸದ್ಯ ಮದುವೆ ಆಗೋವರೆಗೂ ನಮ್ಮ ಹತ್ರನೇ ಕೆಲಸ ಮಾಡ್ತಾಳೆ. ಆದರೆ ಈಗ ಸದ್ಯದ ಪರಿಸ್ಥಿತಿ 1 ತಿಂಗಳು ಅವಳು ಬೇರೆ ಶಾಪಿಗೆ ಹೋಗ್ತಾಳೆ, ವಾರದಲ್ಲಿ 2 ದಿವಸ ಬರ್ತಾಳೆ. ಫ್ರೆಂಡ್ಸ್, ಈಗ ಯಾರು ಇರಲಿ ಇಲ್ದಿರಲಿ ನಾವು ಕಲ್ತಿರೋ ಕೆಲಸನ ಬಿಡಬಾರ್ದು. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ನನಗೊಬ್ಬರು ವ್ಯೂವರ್ಸು, ಒಬ್ಬರು ಸಿಸ್ಟರ್ ಅನ್ಬೋದು, ಅವ್ರ ಪಾಪ ನನಗೆ ತುಂಬ ಬೇಜಾರು ಮಾಡ್ಕೊಂಡು ಒಂದು ಕಮೆಂಟ್ ಮಾಡಿದರು. ಆ ಕಮೆಂಟಿಗೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋಬೋದು. ಈ ರೀತಿ ನಿಮ್ಮ ಜೀವನದಲ್ಲೂ ನಡೆದಿರ್ಬೋದು ಕೆಲವೊಬ್ಬರು ಜೀವನದಲ್ಲಿ. ಹೇಗಂದರೆ, ಅಕ್ಕ ನಮ್ಮ ಮನೆಯವರಿಗೆ ತುಂಬ ಸಂಬಳ ಬರುತ್ತೆ, ಆದರೆ ನನಗೆ ಮಾತ್ರ ಖರ್ಚಿಗೆ 1 ರೂಪಾಯಿ ಕೊಡೋದಿಲ್ಲ. ನಾನೇ ಟೈಲರಿಂಗ್ ಮಾಡಿರೋ ಅಂಥ ದುಡ್ಡನ್ನೇ ಖರ್ಚು ಮಾಡಬೇಕು, ಮತ್ತು ಟೈಲರಿಂಗ್ ಮಾಡಿದ ದುಡ್ಡನ್ನೇ ನಾನು ಮನೆ ಖರ್ಚಿಗೂ ಎಲ್ಲದಕ್ಕೂ ಕೊಡಬೇಕು. ಪ್ರತಿದಿನ ಜಗಳ ಆಗ್ತಾ ಇರುತ್ತೆ ಆ ವಿಷಯಕ್ಕೆ ಅಂತೇಳಿ. ನಂಗೆ ಆ ಕಮೆಂಟ್ ನೋಡಿ ತುಂಬಾ ಬೇಜಾರಾಯಿತು. ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ, ನಾನು ಕೇಳೋದು, ಯಾಕೆ ಅವರು ಆ ಥರ ಮಾಡ್ತಾರೆ? ನನ್ನ ಹೆಂಡ್ತಿ ಇಷ್ಟು ದುಡಿತಾಳೆ ಅಂತ ಹೇಳ್ಬಿಟ್ಟು ಅವರು ಖುಷಿ ಪಡಬೇಕಲ್ವಾ? ಕೆಲವು ಮನೇಲಿ ಸಪೋರ್ಟ್ ಮಾಡಿದ್ರೆ, ಕೆಲವು ಮನೇಲಿ ಈ ರೀತಿ ಮಾಡ್ತಾ ಇರ್ತಾರೆ. ಸಪೋರ್ಟ್ ಮಾಡೋ ಫ್ಯಾಮಿಲಿ ಎಷ್ಟಿರುತ್ತೋ, ಸಪೋರ್ಟ್ ಮಾಡದೇ ಇರೋಂಥ ಫ್ಯಾಮಿಲಿ ತುಂಬ ಇರುತ್ತೆ. ಯಾಕಂದರೆ ಸ್ವಲ್ಪನೂ ಸಪೋರ್ಟ್ ಇಲ್ಲದೇ ಟೈಲರಿಂಗ್ ಕಲ್ತಿದ್ದು ಮುಂಚೆನೇ, ಮದುವೆ ಮುಂಚೆನೇ ಟೈಲರಿಂಗ್ ಕಲ್ತಿರ್ತಾರೆ. ಮದುವೆ ಆದಮೇಲೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೇ ಎಷ್ಟು ಕಷ್ಟಪಟ್ಟು ಶಾಪ್ ಮಾಡೋದಾಗಿರ್ಬೋದು, ಮನೇಲಿ ಬಟ್ಟೆ ಹೊಲಿಯೋದಾಗಿರ್ಬೋದು ಮಾಡ್ತಾ ಇರ್ತಾರೆ. ಆ ರೀತಿ ನನಗೆ ತುಂಬಾ ಫೋನ್ ಕಾಲ್ಸು ಕಮೆಂಟ್ ಬಂದಿದೆ. ಯಾಕಂದರೆ ಟೈಲರಿಂಗ್ ಕಲ್ತಿರ್ತಾರೆ, ಏನೋ ಒಂದು ಮಾಡಬೇಕು ಅಂದಾಗ ಮನೆಯವ್ರು ಸಪೋರ್ಟ್ ಮಾಡ್ತಾಯಿದ್ರೆ ಅತ್ತೆ ಮಾವ ಸಪೋರ್ಟ್ ಮಾಡ್ತಾ ಇರಲ್ಲ, ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇರಲ್ಲ. ಕೆಲವು ಫ್ಯಾಮಿಲಿಯಲ್ಲಿ ಅತ್ತೆ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಪಡೋದಿಲ್ಲ, ಸುಮ್ಮನೆ ಸೋಮಾರಿತನ ಮಾಡಿಕೊಂಡು ಕೆಲಸ ಮಾಡೋದಿಲ್ಲ. ಹಾಗೆ ಕೆಲವು ಮನೇಲಿ ಸಪೋರ್ಟ್ ಮಾಡಿದ್ರೆ, ಕೆಲವು ಮನೇಲಿ ಸಪೋರ್ಟ್ ಮಾಡೋದಿಲ್ಲ. ಸಪೋರ್ಟ್ ಮಾಡದೇ ಇರೋ ಮನೇಲಿ ಕೆಲಸ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ. ಸಪೋರ್ಟ್ ಮಾಡ್ತಾ ಇರೋ ಮನೇಲಿ ನಮ್ಮ ಅತ್ತೆ ಒಂದು ಕೆಲಸ ಮಾಡೋ ಅನ್ನತ್ತೆ, ದುಡಿ ಅನ್ನತ್ತೆ, ಇಷ್ಟಿರೋ ಸಾಲಲ್ವಾ ಮತ್ತು ದುಡಿಬೇಕಾ ಅಂತೇಳಿ ಸೊಸೆದಿರು ಹೇಳ್ತಾ ಇರ್ತಾರೆ. ಆ ಸಿಸ್ಟರ್ ಮಾಡಿರೋ ಕಮೆಂಟಿಗೆ ನಾನು ಹೇಳೋ ಉತ್ತರ ಏನು ಅಂದರೆ, ನಿಮ್ಮ ಯಜಮಾನರು ಕೊಡಲಿ ಬಿಡಲಿ, ನೀವು ಕಲ್ತಿರೋ ಕೆಲಸನಂತೂ ಬಿಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಕಲ್ತಿರೋ ಕೆಲಸನ ನಿಜವಾಗ್ಲೂ ಬಿಡಬಾರ್ದು. ಯಾಕಂದರೆ ನಮಗೆ ಕೆಲಸನ ನಾವು ಬಿಟ್ಬಿಟ್ಟು ಅದೆಲ್ಲ ಮರ್ತೋದಾಗ ಮತ್ತೆ ನಮಗೆ ಬೇರೆಯವರ ಟೈಲರಿಂಗ್ ಮಾಡ್ತಾ ಇರೋದಾಗಲಿ ನೋಡಿದಾಗ, ಅಯ್ಯೋ ನಾವು ಕಲ್ತಿರೋ ಕೆಲಸನ ಬಿಟ್ಬಿಟ್ವಿ ಅಂತ ಹೇಳ್ತೀವಿ. ಎಂಥ ಸಂದರ್ಭದಲ್ಲೂ ನಾವು ಕಲ್ತಿರೋ ಅಂಥ ವಿದ್ಯೆ ನಮ್ಮ ಜೊತೇಲಿರುತ್ತೆ. ಯಾರೇ ನಮ್ಮ ಜೊತೆಲಿ ಇಲ್ಲದೇ ಇದ್ರೂ ಸಹಿತ ನಾವು ಕಲ್ತಿರೋಂಥ ವಿದ್ಯೆ ನಮ್ಮ ಹತ್ರ ಇರುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ನಮ್ಮಮ್ಮ ನನಗೆ ಟೈಲರಿಂಗ್ ಕಲಿಸಿದ್ರು. ಅವರು ನಮ್ಮ ಜೊತೇಲಿ ಇಲ್ಲ ಇವಾಗ, ಆದರೆ ಅವ್ರು ಕಲಿಸಿರೋ ವಿದ್ಯೆ ಮಾತ್ರ ನನ್ನ ಜೊತೇಲಿದೆ. ನಾನು ಇವಾಗಲೂ ಸಹಿತ ಯಾರ ಹಂಗಲ್ಲೂ ಇಲ್ಲ. ನಂದು ಕೆಲಸ ನಾನು ಮಾಡ್ತೀನಿ, ನಾನು ದುಡಿಮೆ ನಾನು ಮಾಡ್ತೀನಿ. ಹಾಗಾಗಿ ನಾನು ನನ್ನ ಚಾನಲ್ ನೋಡೋಂಥ ಪ್ರತಿಯೊಬ್ಬರು ಟೈಲರ್ಸಿಗೂ ವ್ಯೂವರ್ಸಿಗೂ ಹೇಳೋದೇನೆಂದರೆ, ನೀವು ಏನೇ ಕೆಲಸ ಮಾಡ್ತಾಯಿರಿ, ಒಂದು ವಿದ್ಯೆ ಕಲ್ತಿದ್ದೀರಾ ಅಂದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಹಾಗೆ ನಂಗೊಬ್ಬರು ಮತ್ತೊಬ್ಬರು ಕಮೆಂಟ್ ಮಾಡಿದರು, ಆ್ಯರಿ ವರ್ಕ್ ಮಾಡ್ತೀನಕ್ಕ ನಾನು, ನನಗೆ ಯಾರೂ ಸಹಿತ ಬಟ್ಟೆನೇ ಕೊಡೋಲ್ಲ ಅಂಥೇಳಿ. ನೀವು ಬರೀ ಆ್ಯರಿ ವರ್ಕೇ ಮಾಡ್ತಾಯಿದ್ರೆ ನಿಮಗೆ ಬಟ್ಟೆ ಕೊಡೋಲ್ಲ. ಯಾಕಂದರೆ ನೀವು ಟೈಲರ್ಸ್ಗಳ ಹತ್ರ ಇಸ್ಕೊಬೇಕು, ಕಾಂಟ್ಯಾಕ್ಟ್ ಮಾಡಿ, ಬಿಟ್ಟರೆ ನಿಮಗೆ ಕಸ್ಟಮರಿಗೆ ನೇರವಾಗಿ ಕೊಡೋಲ್ಲ. ಯಾಕಂದರೆ ಆ್ಯರಿ ವರ್ಕು ಅಂತೇಳಿ ಒಬ್ಬೊಬ್ಬರಿಗೆ ಅದು ಗೊತ್ತಾಗಲ್ಲ. ನೀವು ಟೈಲರ್ಸ್ಗಳಾದರೆ ಸಿಗುತ್ತೆ 1-2 ಪೀಸು. ಯಾಕಂದರೆ ನಮ್ಮ ಮನೆಯವ್ರ ತಂಗಿನೇ ಆ್ಯರಿ ವರ್ಕ್ ಮಾಡ್ತಾರೆ, ಅವರು ಸಹಿತ ಟೈಲರ್ಗಳು ಕಾಂಟ್ಯಾಕ್ಟ್ ಮಾಡಿಕೊಂಡು ಆ್ಯರಿ ವರ್ಕ್ ಇಸ್ಕೊಳ್ತಾರೆ. ಹಾಗೆ ಹೇಳಿದೆ. ಅವರು ನನಗೆ ಹೇಳ್ತಾರೆ, ತುಂಬ ಜನ ನನಗೆ ಕಾಮೆಂಟ್ ಮಾಡೋದು ಅಷ್ಟೇ, ಅಕ್ಕ ನಾವು ಬಟ್ಟೆ ಬರ್ತಿಲ್ಲ, ಬಟ್ಟೆ ಬಂದ್ರೂ ಹೊಲಿಯೋದಕ್ಕೆ ಸಮಸ್ಯೆ ಆಗ್ತಿದೆ, ತುಂಬಾ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊಲಿಯೋದಕ್ಕೆ ನಂಗೆ ಬೇಜಾರು ಅನಿಸುತ್ತೆ, ತುಂಬಾ ಕೆಲಸ ಇರುತ್ತೆ, ಮಕ್ಕಳು ಗಂಡ ಆ ಕೆಲಸ ಈ ಕೆಲಸ ಅಂತ. ಫ್ರೆಂಡ್ಸ್, ಯಾರಿಗೆ ಕೆಲಸ ಇರಲ್ಲ? ಪ್ರತಿದಿನ ಹೊರಗಡೆ ಹೋಗಿ ದುಡಿಯೋರಿಗೆ ಕೆಲಸ ಇರಲ್ವ? ಅವರೂ ಸಮೇತ ನಮ್ಮ ಹಾಗೇ ಕೆಲಸ ಮಾಡ್ತಾ ಇರ್ತಾರೆ. ನಾವು ಮನೇಲಿ ಇರ್ತೀವಲ್ವ,
ನಮಗಿಂತ ಹೆಚ್ಚಿನ ಕೆಲಸ ಮನೆಯಿಂದ ಹೊರಗೋಗೋರು ಮಾಡ್ಕೊಂಡು ಹೋಗ್ತಾರೆ. ಅವರು ಬೆಳಗ್ಗೆ ಇನ್ ಟೈಮಿಗೆ ಎದ್ಬಿಟ್ಟು ಇನ್ ಟೈಮಿಗೆ ಕೆಲಸ ಮಾಡಿಕೊಂಡು ಕರೆಕ್ಟ್ ಟೈಮಿಗೆ ಹೋಗ್ತಾ ಇರ್ತಾರೆ. ಆದರೆ ನಾವು ಅಷ್ಟೇ, ನಾವು ಮನೇಲಿ ಕೆಲಸ ಮಾಡ್ತಾ ಇಲ್ಲ, ಶಾಪಲ್ಲೇ ಕೆಲಸ ಮಾಡ್ತಿದ್ದೀವಿ ಅಂದ್ಕೊಂಡು ಒಂದು ಮೋಟಿವೇಟ್ ಮಾಡಿಕೊಂಡು ಕೆಲಸ ಮಾಡಬೇಕು. ಹಾಗೆಯೇ ನನಗೆ ಕಾಲ್ ಮಾಡಿ ಕೇಳಿದ್ರು, ಯಾಸ್ಮಿನ್ ಬರ್ತಾ ಇಲ್ಲ, ನಿಮಗೆ ಕಷ್ಟ ಆಗುತ್ತಲ್ಲಕ್ಕ ಅಂತೇಳಿ. ನಾನು 22 ವರ್ಷದಿಂದ ಟೈಲರ್ ಆಗಿರೋದ್ರಿಂದ ನನಗೆ ಮನೆ ಕೆಲಸ ಮಾಡ್ಕೊಂಡಾಗಿ ನನಗೆ ಟೈಲರಿಂಗ್ ಮಾಡಿ ಏನೂ ಬೇಜಾರಿಲ್ಲ. ನಾನು ಆರಾಮಾಗಿ ಖುಷಿಯಿಂದನೇ ಮಾಡ್ತೀನಿ. ನನಗೆ ದಿನ ಇಡೀ ಕೆಲಸ ಪೂರ್ತಿ ಇದ್ದರೆ ತುಂಬ ಖುಷಿ ಆಗುತ್ತೆ. ಅದೇ ನಾವು ಕೆಲಸ ಇಲ್ಲದೆ ಖಾಲಿ ಕೂತ್ವಿ ಅಂದರೆ ಬೇಡದೇ ಇರೋವಂಥ ಟೆನ್ಷನ್ಗಳು, ಬೇಡದೇ ಇರೋವಂಥ ಚಿಂತೆಗಳು ನಮ್ಮ ತಲೆಯಲ್ಲಿ ಇರುತ್ತೆ. ಈಗ ನನಗೇನು ಪ್ರಾಬ್ಲಮ್ಸ್ ಇಲ್ಲ, ಚಿಂತೆ ಇಲ್ಲ ಅಂತೇನಿಲ್ಲ. ಸಿಕ್ಕಾಪಟ್ಟೆ ಟೆನ್ಷನ್ನು, ಚಿಂತೆ ಎಲ್ಲದೂ ಇದೆ. ಆದರೆ ಈ ಕೆಲಸ ಮಾಡ್ತಾ ಮಾಡ್ತಾ ಅದು ನಮಗೆ ಮರ್ತು ಹೋಗ್ತಾ ಹೋಗುತ್ತೆ. ಬೇಕಾದರೆ ನೀವು ನೋಡಿ, ನನಗೆ ಅವರು ಸಿಸ್ಟರ್ ಕೇಳಿದ್ರಲ್ವ, ನಮ್ಮ ಮನೆಯವ್ರು ನನಗೆ ₹1 ದುಡ್ಡು ಕೊಡಲ್ಲ, ನನಗೆ ಏನು ಮಾಡಬೇಕು, ನಾನು ಮಾಡ್ತಿರೋ ಕೆಲಸ ದುಡ್ಡನ್ನೇ ಇಸ್ಕೊಳ್ತಾರಂತೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ಈಗ ಅವರನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ, ಅಂದರೆ ಹೆಂಗಂದರೆ ಅವರು ಕೇಳಿದಾಗ ಅಲ್ಪ ಸ್ವಲ್ಪ, ಈಗ ಅವರು ನಿಮ್ಮ ಹತ್ರ ಕೇಳೋದೇನಿಲ್ಲ, ಯಾಕಂದರೆ ಅವ್ರು ಸಿಕ್ಕಾಪಟ್ಟೆ ಸಂಬಳ ಇದೆ, ಚೆನ್ನಾಗಿದೆ ಅಂದರು. ನೀವು ನಿಮ್ಮ ಪಾಡಿಗೆ ಮಾಡ್ತಾ ಹೋಗಿ, ತೀರಾ ಆಗಲಿಲ್ಲ ಅಂದವಾಗ ಕೆಲಸ ಬಿಡಬೇಕಾಗತ್ತೆ. ಆದರೆ ಕಲ್ತಿರೋ ವಿದ್ಯೆನ ಯಾರೂ ಸಹಿತ ಬಿಡಬೇಡಿ ಅಂತ ಹೇಳ್ತೀನಿ ನಾನು. ಆದರೆ ನನಗದು ತುಂಬ ಸಂದರ್ಭದಲ್ಲಿ ಅದು ಯೂಸ್ ಆಗಿದೆ, ನಾ ಕಲ್ತಿರೋ ವಿದ್ಯೆ. ಯಾಕಂದರೆ ನಮಗೆ ಎಲ್ಲರೂ ಕೈ ಬಿಟ್ಟರು ಸಹಿತ ನಾವು ಕಲ್ತಿರೋ ವಿದ್ಯೆ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದು ನನ್ನ ಗಾಢವಾದ ನಂಬಿಕೆ. ಯಾಕಂದರೆ ಹಾಗಾಗಿದೆ ನನಗೆ. ಈಗೂ ಅಷ್ಟೇ, ನಾನು ಧೈರ್ಯದಿಂದ ಕೆಲಸ ಮಾಡ್ತೀನಿ, ಧೈರ್ಯದಿಂದ ಮನೆ ಒಂದು ನೋಡ್ಕೊಳ್ತೀನಿ ಅಂತಂದರೆ ಅದು ನಾನು ಕಲ್ತಿರೋಂಥ ಕೆಲಸ, ಹಾಗೆ ನನ್ನಲ್ಲಿರುವಂಥ ಒಂದು ಧೈರ್ಯ ಅಂತ ಹೇಳ್ಬೋದು. ನನಗೂ ಸಹಿತ, ನಾನು ಟೈಲರಿಂಗ್ ಮದುವೆಗಿಂತ ಮುಂಚೆ ಕಲಿತೆ, ಮದುವೆ ಆದಮೇಲೆ ತುಂಬ ಸಫರ್ ಆಗಿದ್ದೀನಿ. ಯಾಕಂದರೆ ಬೇಡ ಆ ಕೆಲಸ ಅನ್ನೋ ತನಕನೂ, ಮಾಡೋದೇ ಬೇಡ ಅನ್ನೋ ತನಕನೂ ಆಗಿತ್ತು. ಆದರೆ ನಾನು ಅದನ್ನು ಬಿಡದೇನೆ ಎಷ್ಟಾಗುತ್ತೋ ದಿನಕ್ಕೆ ಮನೆ ಕೆಲಸ ಮಾಡಿಕೊಂಡು 1-2 ಬ್ಲೌಸು ಹೊಲ್ಕೊಂಡು, ಈಗ ನನಗೆ ಮನೆ ಕೆಲಸ ಮಾಡ್ಕೊಂಡು ದಿನ ಇಡೀ ಬಟ್ಟೆ ಹೊಲಿದ್ರೂ ಸಹಿತ ನೀನು ಯಾಕೆ ಹೊಲಿತೀಯ ಅಂತ ಮನೇಲಿ ಕೇಳಲ್ಲ. ಯಾಕಂದರೆ ನಾನು ಅಷ್ಟೊಂದು ನನ್ನ ಫ್ಯಾಮಿಲಿಗೆ ನಾನು ಕೆಲಸ ಮಾಡಿರೋ ದುಡ್ಡನ್ನ ಹಾಕಿದ್ದೀನಿ. ಈಗ ನಾನು ರಾತ್ರಿ ಇಡೀ ಬಟ್ಟೆ ಹೊಲಿದ್ರೂ, ಅಥವಾ ರಾತ್ರಿ ಇಡೀ ಟೈಲರಿಂಗ್ ಕೆಲಸ ಮಾಡಿದ್ರೂ, ಅಥವಾ ನಾನು ಯಾವಾಗಲೂ ಟೈಲರಿಂಗ್ ಮಿಷನ್ ಮೇಲೆ ಕೂತ್ರೂ ನಮ್ಮ ಯಜಮಾನರು, ನೀನು ಯಾಕೆ ಟೈಲರಿಂಗ್ ಮಾಡ್ತಾ ಇದೆಯಾ, ನೀನು ಎಷ್ಟು ದುಡ್ದೆ, ಎಷ್ಟು ಬಿಟ್ಟೆ, ಆ ಥರ ಏನೂ ಕೇಳಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ನಾನು ಕಷ್ಟಪಟ್ಟು ಇರೋ ದುಡ್ಡನ್ನ ₹1 ಸಹಿತ ವೇಸ್ಟ್ ಮಾಡಲ್ಲ ಅನ್ನೋದು ಅವರಿಗೆ ಗೊತ್ತು. ಇವತ್ತಿಗೂ ಅಷ್ಟೇ, ನೀನು ಇವತ್ತು ಎಷ್ಟು ದುಡ್ದೆ, ಎಷ್ಟು ಸಂಪಾದನೆ ಮಾಡಿದೆ, ಈ ಮಂತ್ ಎಷ್ಟು ಮಾಡಿದೆ ಅಂತ ಇವತ್ತಿಗೂ ಕೇಳಿಲ್ಲ. ಇವತ್ತಿಗೂ ಅಷ್ಟೇ, ನನ್ನ ಯೂಟ್ಯೂಬ್ ಸ್ಯಾಲ್ರಿನೂ ಅಷ್ಟೇ, ನಿನಗೆ ಈ ತಿಂಗಳು ಇಷ್ಟು ಬಂತ, ಈ ತಿಂಗಳು ಇಷ್ಟು ಬಂತ ಅಂತ ಯಾವತ್ತಿಗೂ ಕೇಳಿಲ್ಲ. ಯಾಕಂದರೆ ಅವರು ನನಗೆ ಖರ್ಚಿಗೆ ಕೊಡೋದು ಸ್ವಲ್ಪ ಕಡಿಮೆನೇ. ಯಾಕಂದರೆ ಅವ್ರಿಗೆ ಕಡಿಮೆ ಸಂಬಳ, ತುಂಬಾ ಕಡಿಮೆ ಸಂಬಳ. ಅವ್ರಿಗೆ ಬರೋವಂಥ ಸಂಬಳ ಅವರಿಗೆ ಖರ್ಚಿಗೆ ಸರಿಯಾಗುತ್ತೆ. ಆದ್ದರಿಂದ ನಾನು ಮಾಡೋ ಕೆಲಸದಲ್ಲಿ ತೃಪ್ತಿ ಇದೆ. ನಾನು ಮಾಡೋ ಕೆಲಸದಲ್ಲಿ ನನಗೆ ಕೆಲವೊಂದು ನನಗೇನಾದ್ರು ತೊಗೊಬೇಕು ಅನ್ಸಲ್ಲಿ ತೊಗೊಂಡಿದ್ದೀನಿ. ಹಾಗೆ ನನಗೆ ಮಕ್ಕಳಿಗೆ ಓದಿಸ್ಬೇಕಂತ ತುಂಬ ಆಸೆ ಇತ್ತು, ಅದು ಸಹಿತ ಮಾಡಿದ್ದೀನಿ. ಆದ್ದರಿಂದ ನಾನು ಹೇಳೋದಂದರೆ, ಯಾರೇ ಪ್ರತಿಯೊಬ್ಬ ಟೈಲರ್ಸ್ ಇದ್ದರು, ಈಗ ನೀವು ನೋಡ್ತಾ ಇರ್ಬೋದು, ಟೈಲರ್ಸ್ಗಳೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ. ಹಾಗೆ ಯೂಟ್ಯೂಬ್ ಚಾನಲ್ ಸಹಿತ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಮಾಡ್ತಾನೆ ಈಗ ಸ್ಯಾರಿ ಬಿಸ್ನೆಸ್ ಅನ್ನೋದು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಯೂಟ್ಯೂಬ್ ಚಾನಲ್ ಯಾರ್ಯಾರ ಹತ್ರ ಇದೆಯೋ ಎಲ್ಲರೂ ಸಹಿತ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸ್ಯಾರಿ ಸೇಲ್ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಿದೆ ನನಗೆ. ಅಂದರೆ ನಾನು ಫಾಲೋ ಮಾಡೋವಂಥ ಪ್ರತಿಯೊಬ್ಬರು, ಅಂದರೆ ನಾನು ಬೇರೆ ಯೂಟ್ಯೂಬ್ ಚಾನಲೆಲ್ಲ ನೋಡ್ತಾ ಇರುವಾಗ ಅವರು, ನಾವು ಹೊಸ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಹೆಣ್ಮಕ್ಳು ದಿನದಿಂದ ದಿನಕ್ಕೆ ಏನಾದರೂ ಒಂದು ನಾವು ಇಂಪ್ರೂವ್ಮೆಂಟ್ ಆಗಬೇಕು. ಅದರಲ್ಲೂ ಯೂಟ್ಯೂಬ್ ಚಾನಲಲ್ಲಿ ಇದ್ದಾರೆ ಅಂದರೆ ಅವರಿಗೆ ತುಂಬಾ ಈ ಪರಿಚಯಗಳು ಇರ್ತವೆ. ಇನ್ಸ್ಟಾದಲ್ಲಿದ್ದಾರೆ, ಯೂಟ್ಯೂಬಲ್ಲಿದ್ದಾರೆ ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಿದ್ದವರಿಗೆ ಬೇಗನೆ ಗ್ರೋ ಆಗುತ್ತೆ. ಅದರಲ್ಲೂ ಈಗ ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ. ಹಾಗೆ ನನಗೊಬ್ಬರು ಮಂಜು ಅಂತ ಹೇಳಿ ಅವರು ನನಗೆ ಯಾವಾಗಲೂ ಕಮೆಂಟ್ ಮಾಡ್ತಾರೆ. ಹಾಗೆ ನನ್ನ ವಾಟ್ಸಪ್ಪಲ್ಲೂ ಇದ್ದಾರೆ ಅವರು. ಅವ್ರು ಕೇಳ್ತಾಯಿದ್ರು, ನಾನು ಕುಬೇರ ಲಕ್ಷ್ಮಿ ಫೋಟೋದೊಂದು ವೀಡಿಯೋಸ್ ಹಾಕಿದ್ದೆ, ಅಂದರೆ ನಾನು ಬಟ್ಟೆ ಸೇಲ್ ಮಾಡುವಾಗ ಕುಬೇರ ಲಕ್ಷ್ಮಿ ಫೋಟೋನ ತಂದಿದ್ದೆ. ಅವರು ನನಗೆ ಕಮೆಂಟ್ ಮಾಡಿದರು, ಕುಬೇರ ಲಕ್ಷ್ಮಿ ಫೋಟೋನ ತಂದಿಟ್ಟರೆ ಸ್ಯಾರಿ ಬಿಸ್ನೆಸ್ಸಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ನಾನೇ ಒಂದು ವಿಡಿಯೋ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿದೆ. ಕುಬೇರ ಲಕ್ಷ್ಮಿ ಫೋಟೋನ ನೀವು ಎದುರುಗಡೆ ಕಸ್ಟಮರ್ ಬರೋ ಥರ, ಅವ್ರು ಬಂದ ತಕ್ಷಣ ಆ ಫೋಟೋ ನೋಡ್ಕೊಂಡು ಒಳಗೆ ಬರೋ ಥರ ಇಟ್ಟರೆ ನಿಮ್ಮ ಸ್ಯಾರಿ ಬಿಸ್ನೆಸ್ ಸಹ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಇದು ನನ್ನ ಇವತ್ತಿನ ಒಂದು ಟೈಲರಿಂಗ್ ಮೋಟಿವೇಶನ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.